ಯುವಕರು ಕಲ್ಲು ತೂರಾಟವನ್ನ ಮಾಡಿ ಪುಂಡಾಟವನ್ನ ಮಾಡಿದ್ರು. ನಿರಂತರವಾಗಿ ಹೀಗೆ ಆದಾಗ ಬಜರಂಗ ದಳದ ಕಾರ್ಯಕರ್ತರು ಆ ಕಿಡಿಗೇಡಿಗಳನ್ನ, ಅನ್ಯ ಕೋಮಿನ ಕಿಡಿಗೇಡಿಗಳನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಪೊಲೀಸ್ ಠಾಣೆಯ ಮುಂದೆ ಮತ್ತೊಂದು ಕೋಮಿನ ಯುವಕರು ಬಂದು ಗಲಾಟೆ ಮಾಡಿದಲ್ಲದೆ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾದ ದೂರು ಕೂಡ ದಾಖಲಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿರುವಂತಹ ತಿಲಕ್ ಪಾರ್ಕ್ ಸಮೀಪ ಏನಿದೆ ಮನೆಗೆ, ಅದರಲ್ಲಿ ಹಿಂದೂ ಮನೆಯ ಮೇಲೆ ಕಲ್ಲು ತೂರಾಟವನ್ನ ಮುಸ್ಲಿಂ ಯುವಕರು ಮಾಡ್ತಿದ್ರು ಅನ್ನುವಂತ ಆರೋಪದಡಿಯಲ್ಲಿ ನಿನ್ನೆ ಇಬ್ಬರನ್ನು ಕೂಡ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ನನಗೆ ಸದ್ಯಕ್ಕೆ ಇಲ್ಲಿ ನನಗೆ ತೋರಿಸ್ತಾ ಇರುವಂತ ಮನೆ ಏನಿದೆ, ಇದೇ ಮನೆಯ ಮೇಲೆ ಬೈಕ್ ನಲ್ಲಿ ಬರುವಂತ 2 ರಿಂದ 3 ಜನ ಯುವಕರು ಪ್ರತಿನಿತ್ಯ ಒಂದು ವಾರದಿಂದ ಕಲ್ಲು ತೂರಾಟ ಮಾಡ್ತಾ ಇದ್ರು ಅನ್ನೋ ಆರೋಪ ಕೂಡ ಇದೆ. ಕೆಲವೊಂದು ಸಿಸಿಟಿವಿ ಫುಟೇಜ್ ಗಳಲ್ಲೂ ಕೂಡ ಈ ದೃಶ್ಯಗಳು ಕೂಡ ಸೆರೆಯಾಗಿದೆ. ನಿನ್ನೆ ರಾತ್ರಿ ಏನಿದೆ 10:30 ಸಮಯದಲ್ಲಿ ಈ ಜಾಗದಲ್ಲಿ ಇಬ್ಬರು ಯುವಕರು ಬೈಕ್ ನಲ್ಲಿ ಬರ್ತಾರೆ. ಬಂದ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಸ್ತಾರೆ. ಆಗ ತಕ್ಷಣವೇ ಅವರನ್ನ ಸ್ಥಳೀಯರು ಮತ್ತೆ ಬಜರಂಗ ದಳ ಕಾರ್ಯಕರ್ತರು ಕೂಡ ವಶಕ್ಕೆ ಪಡೆದಿರುವಂತದ್ದು. ಪಡೆದ ನಂತರ ಬಸವನಹಳ್ಳಿ ಪೊಲೀಸರಿಗೆ ಕೂಡ ಒಪ್ಪಿಸಿದ್ದಾರೆ. ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಏನೊಂದು ಪ್ರಕರಣವನ್ನ ದಾಖಲಿಸಬೇಕು ಅಂತೇಳಿ ಹಿಂದೂ ಮುಖಂಡರು ಆಗ್ರಹಿಸಿದ ಸಂದರ್ಭದಲ್ಲಿ ಮುಸ್ಲಿಮರು ಮುಖಂಡರಿರ್ಬೋದು SDPI ನೇತೃತ್ವದಲ್ಲಿ ಕೂಡ ಸ್ಥಳಕ್ಕೆ ಜಮಾಯಿಸ್ತಾರೆ. ಜಮಾಯಿಸಿದ ನಂತರ ಏನಲ್ಲಿ ಒಂದು ಹೈಡ್ರಾಮಾ ಕೂಡ ನಡೆಯುತ್ತೆ. ಅಂದ್ರೆ ಬೈಕ್ ನಲ್ಲಿ ಬಂದಂತರ ಮೇಲೂ ಕೂಡ ಹಲ್ಲೆ ಪ್ರಕರಣ ದಾಖಲಿಸಬೇಕು ಅನ್ನೋ ಆಗ್ರಹವನ್ನು ಕೂಡ ಒಂದು ಕಡೆ ಮಾಡಿದ್ರೆ, ಮತ್ತೊಂದ್ ಕಡೆ ಕಲ್ಲು ತೂರಾಟ ನಡೆಸಿದವರ ವಿರುದ್ಧ ಒಂದು ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಹಿಂದೂ ಮುಖಂಡರು ಕೂಡ ಆಗ್ರಹಿಸ್ತಾರೆ. ತಡರಾತ್ರಿ 1:30 ಕೂಡ ಬಸವನಹಳ್ಳಿ ಠಾಣೆ ಇದೆ, ಅಲ್ಲಿ ಕೂಡ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಅದಾದ ನಂತರ ಈಗ 2 ಕಡೆಗಳಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಈ ಘಟನೆ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಅವರ ಮನೆಯವರಾದಂತ ಗಗನ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಏನ್ ಘಟನೆ ಸರ್? ಈಗ ಒಂದು ಲಾಸ್ಟ್ ಸಂಡೇ ಇಂದ ಮನೆ ಹತ್ರ ನಾವು ಇರ್ಲಿಲ್ಲ, ತೋಟಕ್ಕೆ ಹೋಗಿದ್ದು. ನೈಟ್ 3 ಗಂಟೆಗೆ ಬರೋದು, ಮನೆ ಡೋರ್ ಲಾಕ್ ಓಪನ್ ಮಾಡೋದು, ಈ ತರ ಎಲ್ಲ ಮಾಡಿದ್ದಾರೆ. ಆಮೇಲೆ ಇಬ್ರು ಲೇಡೀಸ್ ಭಯಪಟ್ಟು ಹಿಂಗೆಲ್ಲ 112 ಫೋನ್ ಮಾಡಿದ್ದಾರೆ. 112 ಬಂದು ಸ್ಥಳ ಮಜೂರ್ ಮಾಡಿ ಆಮೇಲೆ ಕಲ್ಲು ತೂರಾಟ ಮಾಡಿರೋದೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಆಮೇಲೆ 2 ಡೇಸ್ ಬಿಟ್ಕೊಂಡು ಮತ್ತೆ ಕಲ್ಲು ತೂರಾಟ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಎಲ್ಲ ಬಂದಿದ್ದಾರೆ. ನಾನು CCTV ಫುಟೇಜ್ ಎಲ್ಲ ಕೊಟ್ಟಿದ್ದೀನಿ ಪೊಲೀಸಿಗೆ. ಮತ್ತೆ ಇಲ್ಲೇನ್ ಸೆಕ್ಯೂರಿಟಿ ಇಲ್ಲ ಸರ್. 3 ಗಂಟೆ ನೈಟ್ ಎಲ್ಲ ಅಷ್ಟು ಹುಡುಗಿರು ಇರ್ತಾರೆ ಪಕ್ಕದಲ್ಲಿ, ಸೆಕ್ಯೂರಿಟಿ ಇರಲ್ಲ. ಪೊಲೀಸ್ ಎಲ್ಲ ಏನ್ ಮಾಡ್ತಿರ್ತಾರೆ, ನೈಟ್ 2 ಗಂಟೆ 3 ಗಂಟೆಗೆಲ್ಲ ಬರ್ತಾರೆ. ಆಮೇಲೆ ಹಂಗಾಗಿ ನೆನ್ನೆ ಈಗ 9:30 ನೈಟ್ ಅಲ್ಲಿ ಸಿಗಾಕೊಂಡಿದ್ದಾರೆ. ಕೇಳಿದಾಗ ಏನು ಕುಡಿತಿದ್ದೀರಾ ಅಂತ ಹೇಳಿ ಕೆಟ್ಟದಾಗ ಎಲ್ಲ ಬೈದಿದ್ದಾರೆ. ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸ್ FIR ಮಾಡಿ. ಅಂದ್ರೆ ನಿಮಗೆ ಏನಾದ್ರು ಯುವಕರ ಬಗ್ಗೆ ಏನಾದ್ರು ಹಿಂದೆ ಮಾಹಿತಿ ಇದೆಯಾ, ನೋಡಿದೀರಾ, ಪರಿಚಯ? ಮಗ ಪರಿಚಯನೇ ನೋಡಿಲ್ಲ ನಾನು. ಮಗ ಪರಿಚಯನೇ ಇಲ್ಲ. ನಾವು ನಮ್ದೇನಂದ್ರೆ ನಾವು ಕೆಲಸ ನಮ್ದಾಯ್ತು, ನಮ್ ಕೆಲಸ ಆಯ್ತು, ಈ ತರ ಇರೋದು ನಾನು. ಆಮೇಲೆ ಅವ್ರ ಮಗನೇ ನಾನು ಐಡೆಂಟಿಫೈ ನನಗೆ ಗೊತ್ತೇ ಇಲ್ಲ. ಇದು ಅಂದ್ರೆ ಆ ಮನೆಯವರಾದ ಗಗನ್ ಅವರು ಮಾತು ಅಂದ್ರೆ ನಿನ್ನೆ ರಾತ್ರಿ ಸುಮಾರು 9:30 10:30 ಸಂದರ್ಭದಲ್ಲಿ ಬರ್ತಾರೆ. ಅವ್ರು ಬಂದಂತ ಸಂದರ್ಭ ಕಲ್ಲು ಕೂಡ ಹೊಡಿತಾರೆ. ಅವ್ರನ್ನ ಹಿಡಿದಿದೀವಿ ಅನ್ನೋಂತ ಮಾತನ್ನ ಕೂಡ ಸದ್ಯಕ್ಕೆ ಗಗನ್ ಅವ್ರು ಕೂಡ ಹೇಳ್ತಾರೆ. ಈಗ ಸದ್ಯಕ್ಕೆ ಚಿಕ್ಕಮಗಳೂರಿನ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗುತ್ತೆ. ಅಂದ್ರೆ ಪ್ರತ್ಯೇಕ 2 ಪ್ರಕರಣ, ಬಜರಂಗ ದಳದವರ ವಿರುದ್ಧ ಒಂದ್ ಕಡೆ FIR ಕೂಡ ದಾಖಲಾದ್ರೆ, ಮತ್ತೊಂದ್ ಕಡೆ ಕಲ್ಲು ತೂರಾಟ ನಡೆಸಿದಾರೆ ಅನ್ನೋ ಆರೋಪ ಇದೆ. ಮುಸ್ಲಿಂ ಯುವಕರ ಮೇಲೆ ಕೂಡ ಪ್ರಕರಣ ದಾಖಲಾಗುತ್ತೆ. ಸದ್ಯಕ್ಕೆ ಈಗ ಬಸವನಹಳ್ಳಿ ಪೊಲೀಸರು ಮುಂದಿನ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ. ಯುವಕರು ಕಲ್ಲು ತೂರಾಟವನ್ನ ಮಾಡಿ ಪುಂಡಾಟವನ್ನ ಮಾಡಿದ್ರು. ನಿರಂತರವಾಗಿ ಹೀಗೆ ಆದಾಗ ಬಜರಂಗ ದಳದ ಕಾರ್ಯಕರ್ತರು ಆ ಕಿಡಿಗೇಡಿಗಳನ್ನ, ಅನ್ಯ ಕೋಮಿನ ಕಿಡಿಗೇಡಿಗಳನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಪೊಲೀಸ್ ಠಾಣೆಯ ಮುಂದೆ ಮತ್ತೊಂದು ಕೋಮಿನ ಯುವಕರು ಬಂದು ಗಲಾಟೆ ಮಾಡಿದಲ್ಲದೆ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾದ ದೂರು ಕೂಡ ದಾಖಲಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿರುವಂತಹ ತಿಲಕ್ ಪಾರ್ಕ್ ಸಮೀಪ ಏನಿದೆ ಮನೆಗೆ, ಅದರಲ್ಲಿ ಹಿಂದೂ ಮನೆಯ ಮೇಲೆ ಕಲ್ಲು ತೂರಾಟವನ್ನ ಮುಸ್ಲಿಂ ಯುವಕರು ಮಾಡ್ತಿದ್ರು ಅನ್ನುವಂತ ಆರೋಪದಡಿಯಲ್ಲಿ ನಿನ್ನೆ ಇಬ್ಬರನ್ನು ಕೂಡ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ನನಗೆ ಸದ್ಯಕ್ಕೆ ಇಲ್ಲಿ ನನಗೆ ತೋರಿಸ್ತಾ ಇರುವಂತ ಮನೆ ಏನಿದೆ, ಇದೇ ಮನೆಯ ಮೇಲೆ ಬೈಕ್ ನಲ್ಲಿ ಬರುವಂತ 2 ರಿಂದ 3 ಜನ ಯುವಕರು ಪ್ರತಿನಿತ್ಯ ಒಂದು ವಾರದಿಂದ ಕಲ್ಲು ತೂರಾಟ ಮಾಡ್ತಾ ಇದ್ರು ಅನ್ನೋ ಆರೋಪ ಕೂಡ ಇದೆ. ಕೆಲವೊಂದು ಸಿಸಿಟಿವಿ ಫುಟೇಜ್ ಗಳಲ್ಲೂ ಕೂಡ ಈ ದೃಶ್ಯಗಳು ಕೂಡ ಸೆರೆಯಾಗಿದೆ. ನಿನ್ನೆ ರಾತ್ರಿ 10:30 ಸಮಯದಲ್ಲಿ ಈ ಜಾಗದಲ್ಲಿ ಇಬ್ಬರು ಯುವಕರು ಬೈಕ್ ನಲ್ಲಿ ಬರ್ತಾರೆ. ಬಂದ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಸ್ತಾರೆ. ಆಗ ತಕ್ಷಣವೇ ಅವರನ್ನ ಸ್ಥಳೀಯರು ಮತ್ತೆ ಬಜರಂಗ ದಳ ಕಾರ್ಯಕರ್ತರು ಕೂಡ ವಶಕ್ಕೆ ಪಡೆದಿರುವಂತದ್ದು. ಪಡೆದ ನಂತರ ಬಸವನಹಳ್ಳಿ ಪೊಲೀಸರಿಗೆ ಕೂಡ ಒಪ್ಪಿಸಿದ್ದಾರೆ. ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಏನೊಂದು ಪ್ರಕರಣವನ್ನ ದಾಖಲಿಸಬೇಕು ಅಂತೇಳಿ ಹಿಂದೂ ಮುಖಂಡರು ಆಗ್ರಹಿಸಿದ ಸಂದರ್ಭದಲ್ಲಿ ಮುಸ್ಲಿಮರು ಮುಖಂಡರಿರ್ಬೋದು SDPI ನೇತೃತ್ವದಲ್ಲಿ ಕೂಡ ಸ್ಥಳಕ್ಕೆ ಜಮಾಯಿಸ್ತಾರೆ. ಜಮಾಯಿಸಿದ ನಂತರ
ಏನಲ್ಲಿ ಒಂದು ಹೈಡ್ರಾಮಾ ಕೂಡ ನಡೆಯುತ್ತೆ. ಅಂದ್ರೆ ಏನು ಬೈಕ್ ನಲ್ಲಿ ಬಂದಂತರ ಮೇಲೂ ಕೂಡ ಹಲ್ಲೆ ಪ್ರಕರಣ ದಾಖಲಿಸಬೇಕು ಅನ್ನೋ ಆಗ್ರಹವನ್ನು ಕೂಡ ಒಂದ್ ಕಡೆ ಮಾಡಿದ್ರೆ, ಮತ್ತೊಂದ್ ಕಡೆ ಕಲ್ಲು ತೂರಾಟ ನಡೆಸಿದವರ ವಿರುದ್ಧ ಒಂದು ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಹಿಂದೂ ಮುಖಂಡರು ಕೂಡ ಆಗ್ರಹಿಸ್ತಾರೆ. ತಡರಾತ್ರಿ 1:30 ಕೂಡ ಬಸವನಹಳ್ಳಿ ಏನು ಠಾಣೆ ಇದೆ ಅಲ್ಲಿ ಕೂಡ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಅದಾದ ನಂತರ ಈಗ ಎರಡೂ ಕಡೆಗಳಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಈ ಘಟನೆ ಬಗ್ಗೆ ಮಾತಾಡ್ಲಿಕ್ಕೆ ನಮ್ ಜೊತೆ ಈಗ ಅವರ ಮನೆಯವರಾದಂತ ಗಗನ್ ಅವ್ರು ನಮ್ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಏನ್ ಘಟನೆ ಸರ್? ಸರ್, ಈಗ ಒಂದು ಲಾಸ್ಟ್ ಸಂಡೇ ಇಂದ ಮನೆ ಹತ್ರ ನಾವ್ ಇರ್ಲಿಲ್ಲ, ತೋಟಕ್ಕೆ ಹೋಗಿದ್ದು. ನೈಟ್ 3 ಗಂಟೆಗೆ ಬರೋದು, ಮನೆ ಡೋರ್ ಲಾಕ್ ಓಪನ್ ಮಾಡೋದು, ಈ ತರ ಎಲ್ಲ ಮಾಡಿದ್ದಾರೆ. ಆಮೇಲೆ ಇಬ್ರು ಲೇಡೀಸ್ ಭಯಪಟ್ಟು ಹಿಂಗೆಲ್ಲ 112 ಫೋನ್ ಮಾಡಿದ್ದಾರೆ. 112 ಬಂದು ಸ್ಥಳ ಮಾಜೂರು ಮಾಡಿ ಆಮೇಲೆ ಕಲ್ ತೂರಾಟ ಮಾಡಿರೋದೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಆಮೇಲೆ 2 ಡೇಸ್ ಬಿಟ್ಕೊಂಡು ಮತ್ತೆ ಕಲ್ ತೂರಾಟ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಎಲ್ಲ ಬಂದಿದ್ದಾರೆ. ನಾನು CCTV ಫುಟೇಜ್ ಎಲ್ಲ ಕೊಟ್ಟಿದ್ದೀನಿ ಪೊಲೀಸಿಗೆ. ಮತ್ತೆ ಇಲ್ಲೇನ್ ಸೆಕ್ಯೂರಿಟಿ ಇಲ್ಲ ಸರ್. 3 ಗಂಟೆ ನೈಟ್ ಎಲ್ಲ ಅಷ್ಟು ಹುಡುಗಿರು ಇರ್ತಾರೆ ಪಕ್ಕದಲ್ಲಿ, ಸೆಕ್ಯೂರಿಟಿ ಇರಲ್ಲ. ಪೊಲೀಸ್ ಎಲ್ಲ ಏನ್ ಮಾಡ್ತಿರ್ತಾರೆ, ನೈಟ್ 2 ಗಂಟೆ 3 ಗಂಟೆಗೆಲ್ಲ ಬರ್ತಾರೆ. ಆಮೇಲೆ ಹಂಗಾಗಿ ನೆನ್ನೆ ಈಗ 9:30 ನೈಟ್ ಅಲ್ಲಿ ಸಿಗಾಕೊಂಡಿದ್ದಾರೆ. ಕೇಳಿದಾಗ ಏನು ಕುಡಿತಿದ್ದೀರಾ ಅಂತ ಹೇಳಿ ಏನು ಕೆಟ್ಟದಾಗ ಎಲ್ಲ ಬೈದಿದ್ದಾರೆ. ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸ್ FIR ಮಾಡಿದ್ರು. ಅಂದ್ರೆ ನಿಮಗೆ ಏನಾದ್ರು ಆ ಯುವಕರ ಬಗ್ಗೆ ಏನಾದ್ರು ಹಿಂದೆ ಮಾಹಿತಿ ಇದೆಯಾ, ನೋಡಿದೀರಾ, ಪರಿಚಯ? ಮಖ ಪರಿಚಯನೇ ನೋಡಿಲ್ಲ ನಾನು. ಮಖ ಪರಿಚಯನೇ ಇಲ್ಲ. ನಾವು ನಮ್ದೇನಂದ್ರೆ ನಾವು ಕೆಲಸ ನಮ್ದಾಯ್ತು, ನಮ್ ಕೆಲಸ ಆಯ್ತು, ಈ ತರ ಇರೋದ್ ನಾನು. ಆಮೇಲೆ ಅವ್ರ ಮಖನೇ ನಾನು ಐಡೆಂಟಿಫೈ ನನಗೆ ಗೊತ್ತೇ ಇಲ್ಲ. ಇದು ಅಂದ್ರೆ ಆ ಮನೆಯವರಾದ ಗಗನ್ ಅವರು ಮಾತು ಅಂದ್ರೆ ನಿನ್ನೆ ರಾತ್ರಿ ಸುಮಾರು 9:30 10:30 ಸಂದರ್ಭದಲ್ಲಿ ಬರ್ತಾರೆ. ಅವ್ರು ಬಂದಂತ ಸಂದರ್ಭ ಕಲ್ಲು ಕೂಡ ಹೊಡಿತಾರೆ. ಅವ್ರನ್ನ ಹಿಡಿದಿದೀವಿ ಅನ್ನೋಂತ ಆ ಮಾತನ್ನ ಕೂಡ ಸದ್ಯಕ್ಕೆ ಗಗನ್ ಅವ್ರು ಕೂಡ ಹೇಳ್ತಾರೆ. ಈಗ ಸದ್ಯಕ್ಕೆ ಚಿಕ್ಕಮಗಳೂರಿನ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗುತ್ತೆ. ಅಂದ್ರೆ ಪ್ರತ್ಯೇಕ 2 ಪ್ರಕರಣ, ಬಜರಂಗ ದಳದ ವಿರುದ್ಧ ಒಂದ್ ಕಡೆ FIR ಕೂಡ ದಾಖಲಾದ್ರೆ, ಮತ್ತೊಂದ್ ಕಡೆ ಏನು ಕಲ್ಲು ತೂರಾಟ ನಡೆಸಿದಾರೆ ಅನ್ನೋ ಆರೋಪ ಇದೆ. ಮುಸ್ಲಿಂ ಯುವಕರ ಮೇಲೆ ಕೂಡ ಪ್ರಕರಣ ದಾಖಲಾಗುತ್ತೆ. ಸದ್ಯಕ್ಕೆ ಈಗ ಬಸವನಹಳ್ಳಿ ಪೊಲೀಸರು ಮುಂದಿನ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್. ಯುವಕರು ಕಲ್ಲು ತೂರಾಟವನ್ನ ಮಾಡಿ ಪುಂಡಾಟವನ್ನ ಮಾಡಿದ್ರು. ನಿರಂತರವಾಗಿ ಹೀಗೆ ಆದಾಗ ಬಜರಂಗ ದಳದ ಕಾರ್ಯಕರ್ತರು ಆ ಕಿಡಿಗೇಡಿಗಳನ್ನ, ಅನ್ಯ ಕೋಮಿನ ಕಿಡಿಗೇಡಿಗಳನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಪೊಲೀಸ್ ಠಾಣೆಯ ಮುಂದೆ ಮತ್ತೊಂದು ಕೋಮಿನ ಯುವಕರು ಬಂದು ಗಲಾಟೆ ಮಾಡಿದಲ್ಲದೆ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾದ ದೂರು ಕೂಡ ದಾಖಲಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿರುವಂತಹ ತಿಲಕ್ ಪಾರ್ಕ್ಸ್ ಸಮೀಪ ಏನಿದೆ ಮನೆಗೆ, ಅದರಲ್ಲಿ ಹಿಂದೂ ಮನೆಯ ಮೇಲೆ ಕಲ್ಲು ತೂರಾಟವನ್ನ ಮುಸ್ಲಿಂ ಯುವಕರು ಮಾಡ್ತಿದ್ರು ಅನ್ನುವಂತ ಆರೋಪದಡಿಯಲ್ಲಿ ನಿನ್ನೆ ಇಬ್ಬರನ್ನು ಕೂಡ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ನನಗೆ ಸದ್ಯಕ್ಕೆ ಇಲ್ಲಿ ಏನು ನನಗೆ ತೋರಿಸ್ತಾ ಇರುವಂತ ಮನೆ ಏನಿದೆ, ಇದೇ ಮನೆಯ ಮೇಲೆ ಬೈಕ್ ನಲ್ಲಿ ಬರುವಂತ 2 ರಿಂದ 3 ಜನ ಯುವಕರು ಪ್ರತಿನಿತ್ಯ 1 ವಾರದಿಂದ ಕಲ್ಲು ತೂರಾಟ ಮಾಡ್ತಾ ಇದ್ರು ಅನ್ನೋ ಆರೋಪ ಕೂಡ ಇದೆ. ಕೆಲವೊಂದು CCTV ಫುಟೇಜ್ಗಳಲ್ಲೂ ಕೂಡ ಈ ದೃಶ್ಯಗಳು ಕೂಡ ಸೆರೆಯಾಗಿದೆ. ನಿನ್ನೆ ರಾತ್ರಿ ಏನಿದೆ 10:30 ಸಮಯದಲ್ಲಿ ಏನು ಈ ಜಾಗದಲ್ಲಿ ಏನು ಇಬ್ಬರು ಯುವಕರು ಬೈಕ್ ನಲ್ಲಿ ಬರ್ತಾರೆ. ಬಂದ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಸ್ತಾರೆ. ಆಗ ತಕ್ಷಣವೇ ಅವರನ್ನ ಸ್ಥಳೀಯರು ಮತ್ತೆ ಬಜರಂಗ ದಳ ಕಾರ್ಯಕರ್ತರು ಕೂಡ ವಶಕ್ಕೆ ಪಡೆದಿರುವಂತದ್ದು. ಪಡೆದ ನಂತರ ಬಸವನಹಳ್ಳಿ ಪೊಲೀಸರಿಗೆ ಕೂಡ ಒಪ್ಪಿದ್ದಾರೆ. ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಏನೊಂದು ಪ್ರಕರಣವನ್ನ ದಾಖಲಿಸಬೇಕು ಅಂತೇಳಿ ಹಿಂದೂ ಮುಖಂಡರು ಆಗ್ರಹಿಸಿದ ಸಂದರ್ಭದಲ್ಲಿ ಮುಸ್ಲಿಮರು ಮುಖಂಡರಿರ್ಬೋದು SDPI ನೇತೃತ್ವದಲ್ಲಿ ಕೂಡ ಸ್ಥಳಕ್ಕೆ ಜಮಾಯಿಸ್ತಾರೆ. ಜಮಾಯಿಸಿದ ನಂತರ ಏನಲ್ಲಿ ಒಂದು ಹೈಡ್ರಾಮಾ ಕೂಡ ನಡೆಯುತ್ತೆ. ಅಂದ್ರೆ ಏನು ಬೈಕ್ ನಲ್ಲಿ ಬಂದಂತರ ಮೇಲೂ ಕೂಡ ಹಲ್ಲೆ ಪ್ರಕರಣ ದಾಖಲಿಸಬೇಕು ಅನ್ನೋ ಆಗ್ರಹವನ್ನು ಕೂಡ ಒಂದ್ ಕಡೆ ಮಾಡಿದ್ರೆ, ಮತ್ತೊಂದ್ ಕಡೆ ಕಲ್ಲು ತೂರಾಟ ನಡೆಸಿದವರ ವಿರುದ್ಧ ಒಂದು ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಹಿಂದೂ ಮುಖಂಡರು ಕೂಡ ಆಗ್ರಹಿಸ್ತಾರೆ. ತಡರಾತ್ರಿ 1:30 ಕೂಡ ಬಸವನಹಳ್ಳಿ ಏನು ಠಾಣೆ ಇದೆ ಅಲ್ಲಿ ಕೂಡ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಅದಾದ ನಂತರ ಈಗ ಎರಡೂ ಕಡೆಗಳಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಈ ಘಟನೆ ಬಗ್ಗೆ ಮಾತಾಡ್ಲಿಕ್ಕೆ ನಮ್ ಜೊತೆ ಈಗ ಅವರ ಮನೆಯವರಾದಂತ ಗಗನ್ ಅವ್ರು ನಮ್ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಏನ್ ಘಟನೆ ಸರ್? ಸರ್, ಈಗ ಒಂದು ಲಾಸ್ಟ್ ಸಂಡೇ ಇಂದ ಮನೆ ಹತ್ರ ನಾವ್ ಇರ್ಲಿಲ್ಲ, ತೋಟಕ್ಕೆ ಹೋಗಿದ್ದು. ನೈಟ್ 3 ಗಂಟೆಗೆ ಬರೋದು, ಮನೆ ಡೋರ್ ಲಾಕ್ ಓಪನ್ ಮಾಡೋದು, ಈ ತರ ಎಲ್ಲ ಮಾಡಿದ್ದಾರೆ. ಆಮೇಲೆ ಇಬ್ರು ಲೇಡೀಸ್ ಭಯಪಟ್ಟು ಹಿಂಗೆಲ್ಲ 112 ಫೋನ್ ಮಾಡಿದ್ದಾರೆ. 112 ಬಂದು ಸ್ಥಳ ಮಾಜೂರು ಮಾಡಿ ಆಮೇಲೆ ಕಲ್ ತೂರಾಟ ಮಾಡಿರೋದೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಆಮೇಲೆ 2 ಡೇಸ್ ಬಿಟ್ಕೊಂಡು ಮತ್ತೆ ಕಲ್ ತೂರಾಟ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಎಲ್ಲ ಬಂದಿದ್ದಾರೆ. ನಾನು CCTV ಫುಟೇಜ್ ಎಲ್ಲ ಕೊಟ್ಟಿದ್ದೀನಿ ಪೊಲೀಸಿಗೆ. ಮತ್ತೆ ಇಲ್ಲೇನ್ ಸೆಕ್ಯೂರಿಟಿ ಇಲ್ಲ ಸರ್. 3 ಗಂಟೆ ನೈಟ್ ಎಲ್ಲ ಅಷ್ಟು ಹುಡುಗಿರು ಇರ್ತಾರೆ ಪಕ್ಕದಲ್ಲಿ, ಸೆಕ್ಯೂರಿಟಿ ಇರಲ್ಲ. ಪೊಲೀಸ್ ಎಲ್ಲ ಏನ್ ಮಾಡ್ತಿರ್ತಾರೆ, ನೈಟ್ 2 ಗಂಟೆ 3 ಗಂಟೆಗೆಲ್ಲ ಬರ್ತಾರೆ. ಆಮೇಲೆ ಹಂಗಾಗಿ ನೆನ್ನೆ ಈಗ 9:30 ನೈಟ್ ಅಲ್ಲಿ ಸಿಗಾಕೊಂಡಿದ್ದಾರೆ. ಕೇಳಿದಾಗ ಏನು ಕುಡಿತಿದ್ದೀರಾ ಅಂತ ಹೇಳಿ ಏನು ಕೆಟ್ಟದಾಗ ಎಲ್ಲ ಬೈದಿದ್ದಾರೆ.
ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ, ಪೊಲೀಸ್ ಎಫ್ಐಆರ್ ಮಾಡಿದ್ವಿ. ಅಂದ್ರೆ ನಿಮಗೆ ಏನಾದ್ರು ಆ ಯುವಕರ ಬಗ್ಗೆ ಏನಾದ್ರು ಹಿಂದೆ ಮಾಹಿತಿ ಇದೆಯಾ, ನೋಡಿದೀರಾ, ಪರಿಚಯ ಹೇಗೆ? ಮಗ ಪರಿಚಯನೇ ನೋಡಿಲ್ಲ ನಾನು, ಮಗ ಪರಿಚಯನೇ ಇಲ್ಲ ನಾವು. ನಮ್ದೇನಂದ್ರೆ ನಾವು ಕೆಲಸ ನಮ್ದಾಯ್ತು, ನಮ್ ಕೆಲಸ ಆಯ್ತು, ಈ ತರ ಇರೋದು ನಾನು. ಆಮೇಲೆ ಅವ್ರ ಮಗನೇ ನಾನು ಐಡೆಂಟಿಫೈ ನನಗೆ ಗೊತ್ತೇ ಇಲ್ಲ. ಇದು ಅಂದ್ರೆ ಆ ಮನೆಯವರಾದ ಗಗನ್ ಅವರು ಮಾತು ಅಂದ್ರೆ ನಿನ್ನೆ ರಾತ್ರಿ ಸುಮಾರು 9:30 10:30 ಸಂದರ್ಭದಲ್ಲಿ ಬರ್ತಾರೆ. ಅವ್ರು ಬಂದಂತ ಸಮಯ ಕಲ್ಲು ಕೂಡ ಹೊಡಿತಾರೆ. ಅವ್ರನ್ನ ಹಿಡಿದಿದೀವಿ ಅನ್ನೋಂತ ಮಾತನ್ನ ಕೂಡ ಸದ್ಯಕ್ಕೆ ಗಗನ್ ಅವ್ರು ಕೂಡ ಹೇಳ್ತಾರೆ. ಈಗ ಸದ್ಯಕ್ಕೆ ಚಿಕ್ಕಮಗಳೂರಿನ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗುತ್ತೆ. ಅಂದ್ರೆ ಪ್ರತ್ಯೇಕ 2 ಪ್ರಕರಣ, ಬಜರಂಗ ದಳದವರ ವಿರುದ್ಧ ಒಂದ್ ಕಡೆ ಎಫ್ಐಆರ್ ಕೂಡ ದಾಖಲಾದ್ರೆ, ಮತ್ತೊಂದ್ ಕಡೆ ಏನು ಕಲ್ಲು ತೂರಾಟ ನಡೆಸಿದಾರೆ ಅನ್ನೋ ಆರೋಪ ಇದೆ. ಮುಸ್ಲಿಂ ಯುವಕರ ಮೇಲೆ ಕೂಡ ಪ್ರಕರಣ ದಾಖಲಾಗುತ್ತೆ. ಸದ್ಯಕ್ಕೆ ಈಗ ಬಸವನಹಳ್ಳಿ ಪೊಲೀಸರು ಮುಂದಿನ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ.